ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇದನ್ನ ಡಿಸೈನ್ನ ನಾನು ಸ್ಯಾರಿಗೇ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಕುಚ್ಚುಗಳು ಬೇಕಾಗಿತ್ತು. ಸೊ ಅದನ್ನು ನಾನು ರೆಡಿ ಮಾಡ್ಕೋತಾ ಇದ್ದೆ. ಕೆಲವರು ಒಂದೊಂದ್ಸರಿ ಕೇಳ್ತಾ ಇರ್ತೀರಾ, ನೀವು ಈ ಕುಚ್ಚುಗಳನ್ನ ರೆಡಿಮೇಡ್ ತೊಗೊಂಬರ್ತೀರಾ ಅಂತ. ಇಲ್ಲ ನೋಡಿ, ಈ ಥರ ನಾವೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೇಕು. ಈ ರೀತಿ ನೀವು ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ ಇಷ್ಟೇ ಸೈಜ್ ಇರೋ ಅಂಥ ಥ್ರೆಡ್ನ ನಾವು ಕಟ್ಕೋಬೇಕಾಗತ್ತೆ. ಇಲ್ಲ ಈ ಥರ ಪೈಪಿಂಗ್ ಥ್ರೆಡ್ ಸಿಗುತ್ತೆ. ಈ ಥರ ಪೈಪಿಂಗ್ ಥ್ರೆಡ್ನ ಉಪಯೋಗಿಸ್ಕೊಂಡು ನಾವು ಈ ರೀತಿ ಕಟ್ಟಿಬಿಟ್ಟು ಟೇಬಲ್ಗೋ ಎಲ್ಲಿಗಾದರೂ ಕಟ್ಟಿಬಿಟ್ಟು ಕುಚ್ಚುಗಳನ್ನ ರೆಡಿ ಮಾಡ್ಕೋಬೋದು. ಇಷ್ಟಾದರೆ ಸಾಕಾಗುತ್ತೆ. ನಮಗೆ ಟೆಸಲ್ಸ್ ರೆಡಿ ಮಾಡ್ಕೋಬೇಕು ಅಂತಂದರೆ ಇಷ್ಟೇ ದಪ್ಪ ಇರಬೇಕು. ತುಂಬ ದಪ್ಪ ಇದ್ರೂ ನಾವೇನು ಕುಚ್ಚು ಕಟ್ತೀವಲ್ಲ, ಇದು ದಪ್ಪ ಬಂದುಬಿಡುತ್ತೆ, ಫಿನಿಶಿಂಗ್ ನೀಟಾಗಿರಲ್ಲ. ಸೊ ಅದಕ್ಕಾಗಿ ನೀವು ಈ ರೀತಿ ಥ್ರೆಡ್ನ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ಹಾಗೆಯೇ ಇಲ್ಲಿ ನಾನು 75 ಎಳೆ ಥ್ರೆಡ್ನ ತೊಗೊಂಡು, ನೀವು ಬೇಕು ಅಂದರೆ ನೀಡಲ್ಗೆ ಹಾಕಿ ಇಟ್ಕೋಬೋದು, ಇಲ್ಲಾಂದರೆ ಗಂಟು ಹಾಕಿ ಕೂಡ ಇಟ್ಕೋಬೋದು. ಇಲ್ಲಿ ನಾನು ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. 75 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಹಾಗೆಯೇ ಐರನ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮಾಮೂಲಿ ಹೆಮ್ಮಿಂಗ್ ನೀಡಲ್ಗೆ ಈ ರೀತಿ 2 ಎಳೆ ಜರಿ ಥ್ರೆಡ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇ ಕುಚ್ಚನ್ನು ರೆಡಿ ಮಾಡ್ಕೋಬೇಕಾದ್ರೆ ನಮಗೆ ಯಾವ ಲೆಂತಲ್ಲಿ ಕುಚ್ಚುಗಳು ಬೇಕು ಅಂತನ ನೋಡಿಕೊಂಡು ಅದಾದಮೇಲೆ ಅದ್ರ ಪ್ರಕಾರ ಎಲ್ಲ ಕುಚ್ಚುಗಳನ್ನ ಕಟ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ, ನಾನು ಇವಾಗ ನೀಡಲ್ ಇಟ್ಕೊಂಡಿದ್ದೀನಲ್ಲ, ಇದನ್ನು ಈ ರೀತಿ ತಗೋತೀನಿ. ನಾನು ಈ ಥರ ತಗೊಂಡು ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟೇ ಹಿಡ್ಕೋಬೇಕು. ತುಂಬ ಜಾಸ್ತಿ ಥ್ರೆಡ್ ಎಲ್ಲ ವೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಈಗ ಜರಿ ಥ್ರೆಡ್ಡಿಂದ ನಾಟ್ ಮಾಡ್ಕೋಬೇಕು. ನಾವು ಮಾಮೂಲಿ ಸೀರೆಗೆ ಹಾಕ್ಕೊಂಡಾಗ ಕುಚ್ಚು ಯಾವ ರೀತಿ ನಾಟ್ ಮಾಡ್ಕೊತೀವಲ್ಲ, ಅದೇ ಥರ ನಾಟ್ ಮಾಡ್ಕೋಬೇಕಾಗತ್ತೆ. ಈ ಜರಿ ಥ್ರೆಡ್ನ ಒಂದ್ಸರಿ ಟೈಟಾಗಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಎಳೆದಾಗ ನಮಗೆ ಥ್ರೆಡ್ಡೆಲ್ಲ ಆಲ್ಮೋಸ್ಟ್ ಕುಚ್ಚು ಥ್ರೆಡ್ಡೆಲ್ಲ ಒಂದು ಕಡೆ ಬರುತ್ತೆ. ತುಂಬ ಅಗಲನೂ ಇರಬಾರ್ದು, ಹಾಗಂತ ತುಂಬ ಗುಡ್ಡೆ ಥರನೂ ಇರಬಾರ್ದು. ಈ ರೀತಿ ನೀಟಾಗಿ ಬರೋ ಥರ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ರೌಂಡ್ ಆದಮೇಲೆ ಮತ್ತೆ ಇನ್ನೊಂದ್ಸರಿ ನೀಡಲ್ಲಿ ಹಾಕಿ ಥ್ರೆಡ್ ತೊಗೊಂಡು ಒಂದ್ಸರಿ ನಾಟ್ ಮಾಡ್ಕೋತೀನಿ. ಅದೇ ಥರ ಇನ್ನೊಂದ್ಸರಿ ನಾಟ್ ಮಾಡ್ಕೋತೀನಿ. ನೋಡಿ, 2 ಸರಿ ಈ ರೀತಿ ನಾಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಕುಚ್ಚು ಹಿಂದೆಗಡೆಯಿಂದ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತಗೋಬೇಕು. ಆಚೆ ತಗೊಂಡು ಪಕ್ಕದಲ್ಲಿ ಕುಚ್ಚು ಯಾವ ಲೆಂತಲ್ಲಿ ಇರುತ್ತೆ ಅಲ್ವಾ, ಆ ಲೆಂತ್ಗೆ ನೋಡಿಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕುಚ್ಚು ರೆಡಿ ಆಗುತ್ತೆ. ಇದೇ ಥರ ನನಗಿನ್ನೂ ಒಂದಷ್ಟು ಟೆಸಲ್ಸ್ಗಳು ಬೇಕಾಗುತ್ತೆ, ರೆಡಿ ಮಾಡ್ಕೋತೀನಿ. ಹಾಗೆ ಕುಚ್ಚುಗಳನ್ನ ಈ ರೀತಿ ಆಚೆ ಕಡೆ ಎಳ್ಕೋಬೇಕು. ಈ ಥರ ಎಲ್ಲ ಕುಚ್ಚುಗಳನ್ನ ಆಚೆ ಕಡೆ ಎಳ್ಕೊತ ಬರಬೇಕಾಗತ್ತೆ. ಈಗ ಪೂರ್ತಿಯಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಕುಚ್ಚುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನಗೆ 50 ಕುಚ್ಚುಗಳು ಬೇಕಾಗಿತ್ತು. ಅಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಯಾರಿಗೆ ಮಾರ್ಕ್ನ ಮಾಡ್ಕೋಬೇಕು. ಇಲ್ಲಿ ನಾನು 1/4 ಇಂಚಿಗೆ ಒಂದೊಂದು ಮಾರ್ಕ್ನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಫಸ್ಟ್ ಸ್ಯಾರಿಗೆ ಮಾರ್ಕ್ ಮಾಡ್ಕೊಂಬಿಡಿ. ಈ ಡಿಸೈನ್ಗೆ ನಮಗೆ ಮಾರ್ಕ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಕುಚ್ಚು ಒಂದು ದೂರ ಒಂದು ಹತ್ತಿರ ಈ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ತಪ್ಪದೆ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈಗ ಕುಚ್ಚು ಯಾವ ರೀತಿ ಹಾಕೋದು ಅಂತಲೂ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಸ್ಯಾರಿಗೆ ಮ್ಯಾಚಿಂಗ್ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದು ನಾವು ಆದಷ್ಟು ಕಾಟನ್ ಥ್ರೆಡ್ಡಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು. ಸಿಲ್ಕ್ ಥ್ರೆಡ್ಡಲ್ಲಿ ಹಾಕೋಕ್ಕೆ ಹೋದರೆ ಅದು ಎಳೆಗಳು ಒಂದೊಂದ್ಸರಿ ಬಿಚ್ಚೋಗೋಂಥ ಚಾನ್ಸಸ್ ಇರುತ್ತೆ. ತುಂಬ ಟೈಟಾಗಿ ಎಳೆದ್ರೂ ಅದು ಬಿಚ್ಕೊಂಡ್ಬಿಡುತ್ತೆ ಒಂದೊಂದ್ಸರಿ. ಸೊ ಹಾಗಾಗಿ ಕಾಟನ್ ಥ್ರೆಡ್ ತೊಗೊಂಡ್ರೆ ಒಳ್ಳೆಯದು.
ಈಗ ನಾನು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 3 ಎಳೆ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಅದು ಡಬಲ್ ಆದಾಗ 6 ಎಳೆ ಥ್ರೆಡ್ ಆಗುತ್ತೆ. ಈ ಥರ ನಾನಿಲ್ಲಿ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ ನೋಡಿ ಈ ಥರ ಒಂದು ನಾಟನ್ನ ಮಾಡ್ಕೋಬೇಕು. ನಾಟ್ ಮಾಡಿಕೊಂಡು ಈಗ ಸೀರೆಗೆ ಹಾಕ್ಕೊಳ್ಳೋಣ. ನೋಡಿ ಫಸ್ಟ್ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಆಚೆ ತೊಗೊಂಬಂದು ಮತ್ತೆ ನೀಡಲ್ ಹಾಕಿ ಥ್ರೆಡ್ನ ತಂದು ಅವರು ರೌಂಡ್ ಒಳಗಡೆಯಿಂದ ನೀಡಲ್ ಆಚೆ ತಂದಾಗ ನಮಗೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ನಾವು ಫಸ್ಟು ಒಂದು ನಾಟ್ ಮಾಡ್ಕೋಬೇಕು. ಅದಾದಮೇಲೆ 3 mm ಸೈಜ್ದು ಬೀಡ್ ಹಾಕೋತಾ ಇದ್ದೀನಿ. ಫಸ್ಟು 2 ಬೀಡ್ ಹಾಕೋಬೇಕು. ಅದಾದಮೇಲೆ ಒಂದು ರೋಸ್ ಬೀಡನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ಬೇಕಿದ್ದರೆ ಫ್ಲವರ್ ಬೀಡ್ ಇರ್ಬೋದು, ನಿಮಗೆ ಯಾವ ಬೀಡ್ ಇಷ್ಟ ಆಗುತ್ತೆ ಫ್ಲವರ್ ಬೀಡು ಆ ಥರ ಬೀಡ್ ಬೇಕಾದರೂ ಹಾಕೋಬೋದು, ಅಥವಾ ಈ ಥರ ರೌಂಡ್ ಬೀಡ್ ಕೂಡ ಹಾಕೋಬೋದು. ಈಗ ಅದನ್ನು ನಾವು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಮತ್ತು ಅದೇ ಬೀಡ್ ಹೋಲ್ ಒಳಗಡೆಯಿಂದನೇ ಮತ್ತೆ ನಾವು ನೀಡಲ್ನ ಆಚೆ ತೊಗೋಬೇಕು. ಆಚೆ ತೊಗೊಂಡಾಗ ನೋಡಿ ನಮಗೆ ಈ ರೀತಿ ಬಂದಿರುತ್ತೆ. ಈಗ ಮತ್ತೆ 3 mm ಸೈಜ್ದು ಬೀಡ್ ಹಾಕೋತೀನಿ 2. ಇದನ್ನು ಕೂಡ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು, ಅಂದರೆ ಲೆಫ್ಟ್ ಸೈಡಲ್ಲಿ ಎಷ್ಟು ಗ್ಯಾಪ್ ಬಿಟ್ಟಿರ್ತೀವಿ ಅಲ್ವಾ, ಸೇಮ್ ಅದೇ ಗ್ಯಾಪನ್ನ ನಾವು ರೈಟ್ ಸೈಡ್ಗೂ ಬಿಟ್ಕೊಂಡು ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಆಚೆ ತೊಗೊಂಡು ಬಂದಿದ್ದಾದಮೇಲೆ ಮತ್ತೆ ಆ 2 ಬೀಡ್ ಒಳಗಡೆಯಿಂದನೂ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ನಮ್ಗೆ ಅವಾಗ ಥ್ರೆಡ್ ಎಳೆಗಳೂ ಅಷ್ಟೇ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ 6 ಇರೋದು 12 ಆ ಥರ ಆಗುತ್ತೆ. ಅಂದರೆ ನಾವು ಒಂದೇ ಸರಿ ಒಂದು ಬೀಡ್ ಒಳಗಡೆಯಿಂದ 2 ಸರಿ ನಾವು ನೀಡಲ್ ತೊಗೋತೀವಲ್ಲ, ಆವಾಗ ಒಳಗಡೆ ಥ್ರೆಡ್ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ನಮಗೆ ಕಿತ್ತೋಗುತ್ತೆ ಅನ್ನೋದು ಭಯ ಇರೋದಿಲ್ಲ. ಈಗ ನೋಡಿ ನಾವು ರೆಡಿ ಮಾಡ್ಕೊಂಡಿರೋಂಥ ರೆಡಿ ಕುಚ್ಚನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಈ 2 ಬೀಡ್ ಏನಿರುತ್ತೆ ಅಲ್ವ ಲೆಫ್ಟ್ ಸೈಡಲ್ಲಿ, ಆ ಬೀಡ್ ಓಲ್ ಒಳಗಡೆ ಮತ್ತು ಸ್ಯಾರಿ ಎರಡನ್ನೂ ನೋಡಿ ಈ ರೀತಿ ಒಟ್ಟಿಗೆ ನಾವು ಈ ರೀತಿ ನೀರಲ್ಲಿ ಹಾಕಿ ಥ್ರೆಡ್ನ ಎಳ್ಕೋಬೇಕು. ಎಳ್ಕೊಂಡಾಗ ನಮಗೆ ಡಿಸೈನು ಮತ್ತು ಕುಚ್ಚು ನೋಡಿ ಬೀಡು ಕುಚ್ಚು ಎಲ್ಲ ಈ ರೀತಿ ಬಂದಿರುತ್ತೆ. ಈಗ ನಮಗೆ ಯಾವ ರೀತಿ ಬೇಕೋ ಆ ಥರ ಲಾಕ್ ಮಾಡ್ಕೋಬೇಕು. ನೀಟಾಗಿ ಲಾಕ್ ಮಾಡ್ಕೋಬೇಕು. 1-2 ಸರಿ ನೀವು ಲಾಕ್ ಮಾಡ್ಕೊಳ್ಳಿ. ನಾನು ಕೂಡ 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ಆ ಬೀಡ್ ಒಳಗಡೆಯಿಂದ ಥ್ರೆಡ್ನ ತಂದು ಕಟ್ ಮಾಡ್ಕೋಬೋದು, ಅಥವಾ ಸ್ಯಾರಿ ಹಿಂದೆಗಡೆ ಕೂಡ ಹೋಗಿ ನೀವು ಇನ್ನೊಂದು ಸರಿ ಲಾಕ್ ಮಾಡಿ ಥ್ರೆಡ್ನ ಕೂಡ ಕಟ್ ಮಾಡ್ಕೋಬೋದು. ಸ್ಯಾರಿ ಹಿಂದೆಗಡೆ ನಾವು ಲಾಕ್ ಮಾಡಿದಾಗ ಏನಾಗುತ್ತೆ, ಥ್ರೆಡ್ ಜಾಸ್ತಿ ಅಂದರೆ ಫಿನಿಶಿಂಗ್ ಅಷ್ಟು ನೀಟ್ ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ಈ ರೀತಿ ನೀವು ಬೀಡ್ ಒಳಗಡೆಯಿಂದ ನಾವು ಥ್ರೆಡ್ ತಂದಾಗ ನಮಗೆ ಫಿನಿಶಿಂಗ್ ಕೂಡ ನೀಟಾಗಿ ಬಂದಿರುತ್ತೆ. ನೋಡಿ ಕುಚ್ಚು ಈ ರೀತಿ ರೆಡಿ ಆಗುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಕುಚ್ಚು ಏನು ಹಾಕೊತೀರಲ್ವ, ಆ ಕುಚ್ಚಿಗೆ ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವೋ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಈ ರೀತಿ ಮಾಡಿದಾಗ ನಮಗೆ ಬೀಡ್ಸ್ ಏನು ಹಾಕೋತೀವಲ್ಲ ಅದು ಒಂದು ಅರ್ಧ ಇಂಚು ಮುಂದೆ ಬರುತ್ತೆ ನಮಗೆ ಡಿಸೈನು. ಸೊ ಆವಾಗ ನಮಗೆ ಕುಚ್ಚಿಂದ ಕುಚ್ಚಿಗೆ ಜಾಸ್ತಿ ಗ್ಯಾಪ್ ಇದೆ ಅಂತ ಅನಿಸೋದಿಲ್ಲ ಆವಾಗ. ಸೊ ನೀವು ಬೇಕಿದ್ದರೆ 1 ಇಂಚಲ್ಲಿ ಬೇಕಾದ್ರೂ ಹಾಕೋಬೋದು, ಅಂದರೆ 1 ಇಂಚ್ ಗ್ಯಾಪ್ ಬಿಟ್ಕೊಂಡು ಹಾಕೋಬೋದು ಇನ್ನೂ ಹತ್ತತ್ರ ಬೇಕು ಅಂದರೆ. ಅಥವಾ ನಾನೇನು ಹಾಕ್ಕೊಂಡಿದ್ದೀನಲ್ವ 1/4 ಇಂಚು 1/4 ಇಂಚಿಗೂ ಒಂದೊಂದು ಕುಚ್ಚು ಆ ಥರ ಬೇಕಿದ್ರೂ ಮಾಡ್ಕೋಬೋದು. ಇದೇ ಥರ ಸ್ನೇಹಿತರೆ ಇನ್ನು ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ. ಸ್ನೇಹಿತರೆ ಇಲ್ಲಿ ನಾನು ಪೂರ್ತಿಯಾಗಿ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಪೂರ್ತಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಸೀರೆಗೆ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಸೊ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಅಂತಲೇ ಕೇಳ್ಕೊತೀನಿ. ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತಲೇ ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.